ಅದು ಮಂಗಳವಾರ ದರ್ಶನ್ ಸರ್ನ ಭೇಟಿಯಾದೆ. ದರ್ಶನ್ ಸಾರು ಪಾಂಡವಪುರದಲ್ಲಿ ಶೂಟಿಂಗಲ್ಲಿದ್ದರು, ಕುರುಕ್ಷೇತ್ರ ಅಲ್ಲಿ ಗೆಟಪ್ಪಲ್ಲೇ ಇದ್ದರು. ನಾನು ಹೋದಾಗ ನಾನು ಹೋಗಿ ನೋಡಿದೆ, ಏನು ರೈಟ್ರೆ ಈ ಕಡೆ ಅಂದರು. ಸರ್ ನಿಮ್ಮನ್ನೇ ಮೀಟ್ ಮಾಡ್ಬೇಕು ಬಂದೆ, ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂದರು. ಶಾರ್ಟ್ ಮುಗಿಸ್ಕೊಂಡು ಸೀದಾ ಕ್ಯಾರವನಿಗೆ ಬಂದು ಏನು ವಿಷಯ ಅಂದರು. ಸರ್ ಒಂದು ಕತೆ, ಅದರಲ್ಲೊಂದು ಗೆಸ್ಟ್ ಅಪಿರಿಯನ್ಸ್ ನಿಮ್ಮದು ಅಂತ. ಹೌದಾ, ಓಕೆ, ಏನಿದು, ಯಾರು, ಏನು ಸರ್, ಏನು ಡೀಟೇಲ್ಸ್ ಕೇಳಬೇಡಿ, ಇವಾಗ ಕತೆ ನಿಮ್ಗೆ ಲೈನ್ ಇಷ್ಟ ಆದರೆ ಕೇಳಿ ಅಂದ್ಬಿಟ್ಟು 10 ನಿಮಿಷದಲ್ಲಿ ಕತೆ ಹೇಳ್ಬಿಟ್ಟು ಅವ್ರಿಗೆ. ಯಾಕಂದರೆ ಅವ್ರು ನನಗೆ ಹಳೆ ಪರಿಚಯಗಳು, ಅವ್ರ ಜೊತೆ ಇತ್ತು, ಅವ್ರ ಸಿನಿಮಾಗೆ ಹಾಡುಗಳು ಬರೆದಿದ್ದೆ, ಅವ್ರದ್ದೇ ಬ್ಯಾನರಲ್ಲಿ ನಾನು ಒಂದಷ್ಟು ಕೆಲಸ ಮಾಡಿದ್ದೆ, ದಿನಕರ್ ಜೊತೆ ಕೆಲಸ ಮಾಡಿದ್ದೆ. ಅದು ಒಂದು ಸ್ವಲ್ಪ ಅವ್ರಿಗೆ ನನಗೂ ಒಂದು ಸ್ವಲ್ಪ ಸಲಿಗೆ ಇತ್ತು. ಅಲ್ಲಿ ಅವ್ರಿಗೆ ಲೈನ್ ಹೇಳಿದ ತಕ್ಷಣ ಅವರು, ಚೆನ್ನಾಗಿದೆ ರೀ, ಪೊಲೀಸ್ ಆಫೀಸರ್ ಕ್ಯಾರೆಕ್ಟ್ರು ಒಂಥರ ಡಿಫ್ರೆಂಟಾಗಿ ಮಾಡಿದರೆ ಚೆನ್ನಾಗಿದೆ, ಕತೆ ನಿಮ್ಮದೇನಾ? ಹೌದು ಸರ್. ಯಾರು ಡೈರೆಕ್ಟ್ ಮಾಡ್ತಾವ್ರೆ, ಯಾರು ಪ್ರೊಡ್ಯೂಸರು? ಸರ್ ಪ್ರೊಡ್ಯೂಸರ್ ಸೌಂದರ್ಯ ಜಗದೀಶ್ ಅವರು, ಡೈರೆಕ್ಟ್ರ್ ಯಾರು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ ಸರ್. ಮತ್ತು ಇದು ಯಾರು, ಹೆಂಗೆ, ಏನು ಅಂತಂದರು. ನೀವು ಎಸ್ ಅಂದರೆ ನಾನೇ ಡೈರೆಕ್ಟ್ ಮಾಡ್ಬೋದು ಸರ್, ನೀವು ಎಸ್ ಅಂದರೆ ಆಗುತ್ತೆ ಸರ್ ಅಂದೆ. ಹೋಗ್ರಿ ಪ್ರೊಡ್ಯೂಸರ್ನ ಕರ್ಕೊಂಬರ್ರಿ ಅಂದರು. ಬುಧವಾರ ಪ್ರೊಡ್ಯೂಸರ್ನ ಕರ್ಕೊಂಡೋದೆ. ಹೋಗಿದ ತಕ್ಷಣ ಪ್ರೊಡ್ಯೂಸರು ಅವರು ಒಂದು 10-15 ನಿಮಿಷ ಮಾತಾಡಿದ್ರು. ಸೊ ಫಸ್ಟ್ ಟೈಮ್ ಬಂದು ನನಗೆ ಕಂಗ್ರಾಟ್ಸ್ ಡೈರೆಕ್ಟ್ರ, ಚೆನ್ನಾಗಿ ಮಾಡಿ ಸಿನಿಮಾ ಅಂತೇಳಿ ವಿಶ್ ಮಾಡಿದವರು ದರ್ಶನ್ ಸರ್. ಓಕೆ, ಒಂಥರ ಆಶ್ಚರ್ಯ ಅದೂ. ಡೈರೆಕ್ಟ್ರ್ ಅಂದ್ರೆ ರೈಟ್ರ್ ಅಂತ ಕರೀತಿದ್ದವರು ಬಂದು ಕಂಗ್ರಾಟ್ಸ್ ಡೈರೆಕ್ಟ್ರ್ ಅಂದಿದ ತಕ್ಷಣ ಅರ್ಥ ಆಗೋಯ್ತು ನನಗೆ. ಒಳಗಡೆ ಡಿಸಿಷನ್ ಫೈನಲ್